ಫಸ್ಟ್ ಟೈಮ್ ಬೆಳಗ್ಗೆ ಅಂತ ಟ್ರೈ ಮಾಡ್ತಿದ್ದೀನಿ. ಸಕ್ಕತ್ತ ಕೂಡ ಬಂದಿತ್ತು. ಈಸಿ ಕೂಡ ಮಾಡ್ಕೊಬಹುದು ಮನೇಲೆ. ನಾನು ಕ್ಯಾರಮೆಲ್ ಕೂಡ ರೆಡಿ ಆಗ್ತಿದೆ. ಸಕ್ಕರೆ ನೀರು ಹಾಕ್ತಾನೆ ಕಾಸ್ಕೊಬೇಕು, ಅವಾಗ ಕ್ಯಾರಮೆಲ್ ರೆಡಿ ಆಗುತ್ತೆ. ಬಿಸಿಗೆ ತಿನ್ನೋಕ್ಕಿಂತ ತಣ್ಣಗಾದ ಮೇಲೆ ತಿಂದು ಸರ್ವ್ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿ ಬಂದಿತ್ತು. ಸಕ್ಕತ್ ಕೂಡ ಇತ್ತು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ನಿಮ್ಮ ಆಶೀರ್ವಾದ ತುಂಬಾ ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ, ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಟಿಫನ್ ಕೂಡ ತಿಂದಿನ 11 ಗಂಟೆ ಆಗಿದೆ ಕರೆಕ್ಟಾಗಿ ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ. ಇನ್ನು ನೋಡಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಹಾಗೆ ಪೂರ್ತಿಯಾಗಿ ಬ್ಲಾಗ್ನ ನೋಡಿ. ಬ್ಲಾಗ್ ಯಾವ ರೀತಿ ಬರ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೈಪ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ, ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿ. ಹೊಸಬ್ರು ಯಾರೆಲ್ಲ ಇದ್ದರೂ ದಯವಿಟ್ಟು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು, ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹೇಳಿದ್ನಲ್ವಾ, ಫೋನಲ್ಲಿ ಕಾರಣ ಇದರ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಬೇಗ ಆಗುತ್ತೆ, ಇವತ್ತು ಶುಕ್ರವಾರ ಸ್ವಲ್ಪ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂಥೇಳಿ. ಬೇಗ ಟಿಫನ್ ಅಂದರೆ ನಮ್ಮಲ್ಲಿ ಚಿತ್ರಾನ್ನ ಅಥವಾ ಪುಳಿಯೋಗರೆ, ಅದೇ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಅಥವಾ ಟೊಮಟೊ ಬಾತ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಟೊಮಟೊ ಬಾತ್ ಅಥವಾ ಪಲಾವ್ ಮಾಡೋದು. ಅದಕ್ಕೋಸ್ಕರ ಚಿತ್ರಾನ್ನ ಅಥವಾ ಅವಲಕ್ಕಿ ಟೀ ಏನಾದರೂ ತಿಂಡಿನೇ ಮಾಡಿಬಿಡ್ತೀನಿ, ಬೇಗ ಕೂಡ ಆಗುತ್ತೆ. ಪಪ್ಪು ಟಿಫನ್ ಬಾಕ್ಸ್ ಕೂಡ ಈಸಿ ಆಗುತ್ತೆ. ಹಾಗೆ ಒಂದು ಬ್ರೇಕ್ಫಾಸ್ಟು ಮತ್ತು ಸ್ನ್ಯಾಕ್ಸ್ ಎರಡು ಇಟ್ಟು ಕಳಿಸ್ಬಿಟ್ಟಿದ್ದೀನಿ. ಆಲ್ರೆಡಿ ಹೋಗಿದ್ದಾರೆ. ಅವ್ರು ಹೋದ ತಕ್ಷಣ ನಮ್ಮ ಕೆಲಸ ಇದ್ದಿದ್ದೆ ಅಲ್ವಾ, ಪಾಪು ಮನೇಲಿಲ್ಲ ಅಂದರೆ ಮನೆಯೆಲ್ಲ ಖಾಲಿ ಖಾಲಿ ಆಗಿದೆ. ಬನ್ನಿ ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿ. ಓಕೆ ನೋಡಿ, ನಾನು ಪೂಜೆ ಕೂಡ ಮುಗಿಸ್ಕೊಂಡೆ. ಸಿಂಪಲ್ ಪೂಜೆ ಕೂಡ ಆಗಿದೆ ಇವತ್ತು. ಹೇಗಿದ್ರು ಶುಕ್ರವಾರ ಆಗಿತ್ತಲ್ವ, ಹಸ್ಬೆಂಡ್ಗೂ ಕೂಡ ಬೆಳಗಾಂ ಕುಂದ ಅಂದರೆ ತುಂಬಾ ಇಷ್ಟ. ಅದನ್ನು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರು, ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಬೌಲಷ್ಟು ಮೊಸರು, ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಗಟ್ಟಿ ಹಾಲು ಅರ್ಧ ಲೀಟ್ರಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಬೇಕು, ಹಾಲು ಕುದಿ ಬರೋ ರೀತಿ. ಏನು ಮಾಡಿಬಿಡ್ತೀವಿ, ಯೂಟ್ಯೂಬಲ್ಲಿ ನೋಡಿ ಬೇಗ ಬೇಗ ಆಗ್ಬಿಡುತ್ತಲ್ಲ ಅಂತ ಕ್ವಿಕ್ಕಾಗಿ ಮಾಡೋಕ್ಕೆ ಹೋಗ್ತೀವಿ. ಆ ರೀತಿ ಎಲ್ಲ ಮಾಡೋಕ್ಕಿಂತ ಇದು ಮಾಡೋಕ್ಕೆ 1 ಅವರ್ ಅಂತೂ ಬೇಕೇ ಬೇಕು. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಡೋದು ಉತ್ತಮ ಅನಿಸುತ್ತೆ. ಯಾಕಂದರೆ ನಾನು ಫಸ್ಟ್ ಟ್ರೈ ಮಾಡಿ ಕೆಟ್ಟೋಯ್ತು ಅಂತ ಮತ್ತೆ 2ನೇ ಸರಿ ಟ್ರೈ ಮಾಡಿರೋದು ಇದು ನಾನು. ಯಾಕಂದರೆ ನಾನು ಕೂಡ ಫಸ್ಟ್ ಟೈಮೇ ಬೆಳಗಾಂ ಕುಂದನ ಟ್ರೈ ಮಾಡ್ತಿರೋದು. ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಒಂದು ಲೋಟದಷ್ಟು ಹಾಲಲ್ಲಿ ಮಾಡಿತ್ತು, ಅದು ಕೆಟ್ಟೋಯ್ತು ಅಂತ ಮತ್ತೆ ಹಾಲು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು ಈ ಟೈಮ್ ಮಾತ್ರ. ಮೊದಲ ಸರಿ ಕೆಟ್ಟರೆ 2ನೇ ಸರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ವ, ಹಾಗೆ ಅನ್ನಿಸ್ತು. ನೋಡಿ, ಹಾಲು ಸ್ವಲ್ಪ ಅರ್ಧ ಲೀಟ್ರ್ ತೊಗೊಂಡ್ರೆ ಅದು 1/4 ಲೀಟ್ರ್ ಬರೋ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ಇನ್ನೊಂದು ಟಿಪ್ಸ್ ಅಂದರೆ ಏನು ಮಾಡಿಬಿಡ್ತೀವಿ, ನಾವು ವೀಡಿಯೋನ ಪೂರ್ತಿಯಾಗಿ ನೋಡಿರಲ್ಲ, ನಮಗೆ ಕ್ವಿಕ್ಕಾಗಿ ನೋಡ್ಬಿಡ್ತೀವಿ. ಅದರಲ್ಲಿ ಏನು ನೀಟಾಗಿ ಡಿಟೇಲಿಂಗಾಗಿ ಕೂಡ ಹೇಳಿರ್ತಾರೆ ಅವರು. ನಾವೇ ಮಾಡಿಬಿಡ್ತೀವಿ, ಇಷ್ಟು ಈಸಿನಾ ಆಗ್ಬಿಡುತ್ತೆ ಅಂದ್ಕೊಂಡು ಮಾಡೋಕ್ಕೆ ಹೋದೆ. ನನಗೂ ಕೂಡ ಫಸ್ಟ್ ಟೈಮ್ ಆಗಾಯಿತು. ಹಾಗಾಗಿ ನೀವು ನೋಡಬೇಕಾದ್ರೆ ವಿಡಿಯೋನ ಡಿಟೇಲಿಂಗ್ ನೋಡಿ, ಅವರು ಅಳತೆ ಪ್ರಕಾರನ ಹೇಳ್ತಾರೆ, ಇಷ್ಟು ತೊಗೊಬೇಕು, ಯಾವ ರೀತಿ ಮಾಡಬೇಕು ಅಂತ. ಹಾಗಾಗಿ ಅದನ್ನು ನಿಮ್ಗೆ ಹೇಳ್ತಿದ್ದೀನಿ. ನಾವು ಏನು ಮಾಡಿಬಿಡ್ತೀವಿ, ನೋಡ್ಬಿಡ್ತೀವಿ, ಇಷ್ಟು ಈಸಿನಾ ಮಾಡಿಬಿಡ್ಬೋದು ಅಂದ್ಕೊಳ್ತೀವಿ. ಹೇಳಿದಷ್ಟು ಸುಲಭ ಇರಲ್ಲ. ಅವ್ರು ಹೇಳೋ ಟ್ರಿಕ್ನ ಉಪಯೋಗಿಸಿ ನಿಧಾನಕ್ಕೆ ಮಾಡೋದು ಉತ್ತಮ ಅಂದ್ಕೊಳ್ತೀವಿ. ನೋಡಿ, ಹಾಲು ಇಷ್ಟೊಂದು ಕಮ್ಮಿ ಆದ ನಂತರ ತಗೊಂಡಿರೋಂಥ ಒಂದು ಬೌಲ್ ಅಷ್ಟು ಮೊಸರನ್ನ ಹಾಕೊಂಡು ಗಮನದಲ್ಲೇ ಇಟ್ಕೋಬೇಕು. ಎನಿ ಟೈಮ್ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ತಳ ಹಿಡಿದೇ ಇರೋಂತಕ್ಕೆ ಸ್ವಲ್ಪ ದಪ್ಪ ಪಾತ್ರೆ ತಗೊಂಡು ಮಾಡ್ಕೊಳ್ಳೋದು ಉತ್ತಮ ಅಂತೀನಿ. ಚೆನ್ನಾಗಿ ಕುದಿ ಬರ್ತಾನೆ ಇರುತ್ತೆ, ಅವಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮೊಸರು. ಅದನ್ನ ನೋಡಿ, ಆ ಮೊಸರು ಹಾಕಿದ್ಮೇಲೆ ಅದು ಹೊಡೆಯುತ್ತೆ. ಗಮನ ಹಾಲದ ಮೇಲೆ ಇರಬೇಕು, ಯಾಕೆಂದ್ರೆ ಅದು ಕೈ ಆಡ್ತಾನೆ ಇರಬೇಕು, ತಡೆಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮೊಸರು ಹಾಕಿದ ನಂತರ ಅದು ತಾನಾಗೆ ತಾನು ಹಾಲು ಹೊಡ್ತಾ ಬರುತ್ತೆ. ಅದ ನಂತರ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬಹುದು. ಯಾವಾಗಲೂ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋದು ಉತ್ತಮ. ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದ್ದಾದ ನಂತರ ಮೊಸರಲ್ಲಿ ಹಾಕ್ಕೊಂಡಿದ್ನಲ್ವ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪದೇ ಪದೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಿದ್ರೆ ತಳ ಹಿಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಟ್ಕೊಳ್ತಾನೆ ಇರ್ತಾ ಇದ್ದೀನಿ. ಒಂದು 10 ನಿಮಿಷ, ಒಂದು 10ರಿಂದ 20 ನಿಮಿಷ ಹಾಲನ್ನ ಇದ್ರೂ ಅಷ್ಟೇ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಾರ್ಮಲ್ ಸ್ಪೂನಲ್ಲಿಗೆ ಮಿಕ್ಸ್ ಮಾಡ್ತಿದ್ದೆ, ಈಗ ಈ ರೀತಿ ತೊಗೊಂಡು ಮಿಕ್ಸ್ ಮಾಡ್ತಿದ್ದೀನಿ, ಅವಾಗ ಚೆನ್ನಾಗಿ ಬರುತ್ತೆ ಅಂತೇಳಿ. ನೋಡಿ, ಇನ್ನೇನು ರೆಡಿ ಕೂಡ ಆಯಿತು. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ನೋಡಿದ್ರಲ್ವ, ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಕಡೆ ಅದು ಕುದಿಯೋಕ್ಕೆ ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಒಂದು ಕಡೆ ಕ್ಯಾರಮೆಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು, ಯಾವುದೇ ರೀತಿ ನೀರನ್ನು ಹಾಕೋಂಗಿಲ್ಲ, ಹಾಗೆ ಮಾಡ್ಕೊಬೇಕು. ಅದು ಬಿಸಿಗೆ ಕರಗಕ್ಕೆ ಸಾಗುತ್ತೆ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ನೋಡಿ. ಈ ರೀತಿ
ಕನ್ಸಿಸ್ಟೆನ್ಸಿ ಬಂದಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಸಕ್ಕರೆ. ಕ್ಯಾರಮೆಲ್ ಕೂಡ ಸಿಂಪಲ್ ಆಗಿ ರೆಡಿ ಕೂಡ ಆಯಿತು. ಇದಿನ್ನು ಚೆನ್ನಾಗಿ ಕರಗಾದ್ಮೇಲೆ ಈ ರೀತಿ ಕಲರ್ ಬರುತ್ತೆ. ಹಾಲನ್ನ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ನಲ್ವಾ, ಅದನ್ನ ಮೊಸರು ಸಕ್ಕರೆ ಎಲ್ಲ ಆ್ಯಡ್ ಆಗಿತ್ತು, ಅದು ಕೂಡ ಕುದೀತಾ ಇದೆ. ತದನಂತರ ಅದಕ್ಕೆ ಕ್ಯಾರಮೆಲ್ ಹಾಕೊಂಡು ನೋಡಿ ಚೆನ್ನಾಗಿ ನೀರೆಲ್ಲ ಹಿಂಗಿರ್ಬೇಕು, ಈ ರೀತಿ ರೆಡಿ ಆಗ್ತಾ ಬರಬೇಕು. ಕಲರ್ ಕೂಡ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ತುಂಬಾನೇ ಸುಲಭ ಮಾಡ್ಕೊಳ್ಳೋದು ಕೂಡ. ನನಗಂತೂ ಫಸ್ಟ್ ಟೈಮ್ ಕೆಟ್ಟೋಯ್ತು, ಎರಡನೇ ಸರಿ ತುಂಬಾನೇ ಚೆನ್ನಾಗಿ ಬಂತು. ಒಂದು 5 10 ನಿಮಿಷ ಇದೇ ರೀತಿ ಕೈ ಆಡ್ತಾನೆ ಮಾಡ್ಕೊಳ್ತಾ ಇರಬೇಕು. ಬರ್ತೈತೆ ನೋಡಿ. ಕುಂದ ರೆಡಿ ಆಯಿತು. ಅಂತೂ ಇಂತೂ ಮಾಡಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕಾದ್ರೆ ಕಷ್ಟ ಅನ್ನಿಸ್ತು. ಹೆವಿ ಕಷ್ಟ ಇದೆಯಪ್ಪ ಇದು ಅಂತ ಅನ್ನಿಸ್ತಾ ಇತ್ತು. ಹೆಂಗಪ್ಪ ಇದು ಅಂತ. ಆರಾಮಾಗೆ ಕುಂದ ರೆಡಿ ಆಯಿತು. ನೋಡ್ಬೋದು ಎಷ್ಟು ತಿಕ್ಕ ಕೂಡ ಬಂದಿದೆ ಅಂತ. ಕೊನೆಗೂ ಕುಂದ ಮಾಡಿದೆ ನಾನು ಕೂಡ. ಸರ್ವ್ ಮಾಡಿದರೆ ಆಯಿತು ಕುಂದನ. ನೋಡಿ ರೆಡಿ ಆಯಿತು ಕುಂದ. ಸರ್ವ್ ಮಾಡಬೇಕಷ್ಟೆ. ನೋಡಿ ಕುಂದ ರೆಡಿ ಆಯಿತು. ಬಂದಿದೆ ಅಂತ ಚೆನ್ನಾಗಿ ಬಂದಿದೆ. ಸೈಡ್ ಮಾಡೋ ಕುಂದ ಕೂಡ ರೆಡಿ ಆಯಿತು. ಮಾಡಿದಿರಿ, ತುಂಬಾ ಚೆನ್ನಾಗಿ ಬಂದಿದೆ. ಸಕ್ಕತ್ ಟೇಸ್ಟಿಯಾಗಿ ಕೂಡ ಇದೆ. ನೋಡ್ಬೋದು ನೀವು. ಟೈಮ್ ಟ್ರೈ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಈ ಥರ ಸ್ವೀಟ್ಸ್ಗಳನ್ನ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ಬೆಳಗಾಂ ಕುಂದ ಅಂತ ಹೇಳಿ. ಬಿಸಿ ತಿನ್ನೋಕ್ಕಿಂತ ತಣ್ಣಗಾದ್ಮೇಲೆ ತಿಂದು ಸರ್ವ್ ಮಾಡ್ಕೊಂಡು ತಿನ್ನಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ ಕೂಡ ಇತ್ತು. ನೋಡಿ ನಾವು ಒಂದೊಂದು ಸ್ಪೂನ್ ತಿಂದ್ವಿ ಅಷ್ಟೇ. ಸಕ್ಕತ್ ಮಾಡಿರೋದು ಫಸ್ಟ್ ಟೈಮು, ತಿಂತಿರೋದು ಫಸ್ಟ್ ಟೈಮ್. ಬೆಳಗಾಂ ಕುಂದವ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಖತ್ತಾಯಿತು. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಪುಟ್ ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.